ಕ್ಯಾಪ್ಟನ್ಸ್, ನಿಮ್ಮೆಲ್ಲರಿಗೂ ಅನ್ನಿಸ್ತಾ ಇರುತ್ತೆ ಒಬ್ಬ ಆರ್ಡಿನರಿ ಸೇಲ್ಸ್ಮನ್ ಮೈಂಡ್ ಸೆಟ್ ಯಾಕೆ ಹೀಗಿರುತ್ತೆ, ಒಬ್ಬ ನೌಕರಿ ಮಾಡೋನು ಮೈಂಡ್ ಸೆಟ್ ಯಾಕೆ ಹೀಗಿರುತ್ತೆ, ಅದೇ ಒಬ್ಬ ಯಶಸ್ವಿ ಬಿಸ್ನೆಸ್ ಮನ್ ಮೈಂಡ್ ಸೆಟ್ ಯಾಕೆ ಆಗಿರುತ್ತೆ. ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ರೆ ಅದಕ್ಕೆ ಮೂಲವಾಗಿ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಬಗ್ಗೆ ನೀವೇನಾದ್ರೂ ತಿಳ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವತ್ತು ನೆಗೆಟಿವ್ ಆಲೋಚನೆಗಳೇ ಬರೋದಿಲ್ಲ. ಅಂತ ಫಾರ್ಮುಲಾ ಯಾವ್ದಪ್ಪ ಅಂದ್ರೆ ಅದೇ E+R=O. ಈ ಫಾರ್ಮುಲಾ ಏನ್ ಹೇಳುತ್ತೆ ಅಂದ್ರೆ ಇ ಅಂದ್ರೆ ಇವೆಂಟ್ ಅಂದ್ರೆ ಏನು, ಘಟನೆಗಳಂದ್ರೆ ನಿಮ್ಮ ಜೀವನದಲ್ಲಿ ಎಷ್ಟೋ ಘಟನೆಗಳು ನಡೀತಾ ಇರ್ತವೆ, ಆದರೆ ಅದ್ಯಾವುದು ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಉದಾಹರಣೆಗೆ ಈಗ ಮಳೆ ಬರಿಸ್ಬೇಕು, ಅದು ನಮ್ಮ ಕಂಟ್ರೋಲಲ್ಲಿ ಇದೆಯಾ? ಇಲ್ಲ. ಇವತ್ತು ಮಳೆ ನಿಲ್ಲಬೇಕು, ಅದು ನಮ್ಮ ಕಂಟ್ರೋಲಲ್ಲಿ ಇದೆಯಾ? ಇಲ್ಲ. ಈಗ ನಾವೊಂದು ಟ್ರಾಫಿಕ್ಕಲ್ಲಿ ಸಿಗಾಕೊಂಡಿರ್ತೀವಿ, ಆ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡುವಂಥ ಕಂಟ್ರೋಲ್ ನಮ್ಮ ಹತ್ರ ಇರುತ್ತಾ? ಇಲ್ಲ. ಎದುರುಗಡೆ ಇರೋ ವ್ಯಕ್ತಿ ಹೀಗೆ ಮಾತಾಡಬೇಕು ಅನ್ನೋ ಕಂಟ್ರೋಲ್ ಮಾಡೋದು ನಮ್ಮ ಕೈಲಿರುತ್ತಾ? ಇಲ್ಲ. ಈಗ ನೀವು ಫೀಲ್ಡಿಗೆ ಹೋಗಿ ಕೆಲಸ ಮಾಡಕ್ಕೆ ಹೋಗ್ತೀರಿ, ಕಸ್ಟಮರ್ ಪ್ರಾಡಕ್ಟನ್ನು ಬೇಡ ಅಂತ ಹೇಳ್ತಾನೆ, ಅದನ್ನು ಅವನಿಗೆ ಬಲವಂತವಾಗಿ ಕೊಡುವಂಥದ್ದು ನಮ್ಮ ಕಂಟ್ರೋಲಲ್ಲಿ ಇರುತ್ತಾ? ಇರೋದಿಲ್ಲ. ಈ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಈ ಅಂದರೆ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದೆ ಇರೋವಂಥದ್ದು.